ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸುಗ್ರೀವಾಜ್ಞೆ ತರೋದಕ್ಕೆ ಮನಸ್ಸು ಮಾಡ್ತು. ಸೊ ರಾಜ್ಯಪಾಲರ ಅಂಗಳಕ್ಕೆ ಅದನ್ನು ಕಳಿಸ್ಕೊಡ್ತು. ಫಸ್ಟ್ ಟೈಮ್ ರಿಜೆಕ್ಟ್ ಮಾಡಿದ್ರು, ಸೆಕೆಂಡ್ ಟೈಮ್ ಈಗ ರಾಜ್ಯಪಾಲರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ರಾಜ್ಯಪಾಲರು ಈ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕಿದ್ದಾರೆ ಮತ್ತು ಕೆಲ ಸೂಚನೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಏನು ಸೂಚನೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊ ಸುಗ್ರೀವಾಜ್ಞೆ ಜಾರಿಗೆ ಬರ್ತಾ ಇದೆ. ಹೊಸ ಸುಗ್ರೀವಾಜ್ಞೆ ಪ್ರಕಾರ ಟಾರ್ಚರ್ ಕೊಟ್ಟಂತಹ ಸಂಸ್ಥೆಗಳಿಗೆ 10 ವರ್ಷ ಜೈಲು, 5 ಲಕ್ಷದವರೆಗೂ ದಂಡವನ್ನು ವಿಧಿಸಲಾಗುತ್ತೆ. ಅಂಕಿತ ಹಾಕೋ ಸಮಯದಲ್ಲಿ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಧಿಕೃತ ಕಾನೂನು ಬಾಹಿರ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಮುಂದಾಗಿರುವ ಕ್ರಮವನ್ನು ಸ್ವಾಗತಿಸಿದ್ದಾರೆ. ಆದರೆ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವಾಗ ಕೆಲ ಅಂಶ ಸೇರ್ಪಡೆ ಮಾಡುವಂತೆ ಮತ್ತು ಕೆಲ ಅಂಶ ತೆಗೆಯುವಂತೆ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆಯನ್ನು ಕೊಟ್ಟಿದ್ದಾರೆ. ಗವರ್ನರ್ ಅಂಕಿತ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಸಿಎಂ, ಈ ಸುಗ್ರೀವಾಜ್ಞೆ ಮೈಕ್ರೋ ಫೈನಾನ್ಸ್ಗಳ ನಿಯಮಬಾಹಿರ ಸಾಲ ವಸೂಲಿ ಕಿರುಕುಳಗಳ ವಿರುದ್ಧ ಜನರಿಗೆ ರಕ್ಷಣೆ ನೀಡಲಿದೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಹೆದರಿ ಯಾರೊಬ್ಬರೂ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳದೇ ಇರಿ, ನಿಮ್ಮ ಜೊತೆ ನಮ್ಮ ಸರ್ಕಾರ ಇದೆ ಅಂತ ಅಭಯವನ್ನು ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಸರ್ಕಾರವು ರಾಜ್ಯಪಾಲರು ಎತ್ತಿದ್ದ ಎಲ್ಲ ಅಪೇಕ್ಷೆಗಳಿಗೆ ಸವಿವರವಾಗಿ ಸ್ಪಷ್ಟೀಕರಣವನ್ನು ಕೊಟ್ಟು ಸುಗ್ರೀವಾಜ್ಞೆಗಳನ್ನು ಮತ್ತೆ ರಾಜ್ಯಭವನಕ್ಕೆ ಕಳಿಸಿತ್ತು. ಇದರ ನಡುವೆ ಕೊಡಗಿನ ಶನಿವಾರ ಸಂತೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಹಸೀನಾ ಎಂಬಾಕೆಯ ಆತ್ಮಹತ್ಯೆ ಮುಂದಾಗಿದೆ. ಶರಣಾಗಿದ್ದಾರೆ. ಸೊ ಆತ್ಮಹತ್ಯೆಯ ಸರಣಿಗಳು ಮುಂದುವರಿತಾ ಇದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತ ಬಿದ್ದಿದೆ. ಸೊ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತಹ ಸಲಹೆ ಏನು ಅಂತಂದರೆ, ಬಡ್ಡಿಯೊಂದಿಗೆ ಬಾಕಿ ಸಾಲವನ್ನು ಮನ್ನಾ ಮಾಡೋದಕ್ಕೆ ಹೋಗಬೇಡಿ, ಅದರಿಂದ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಸಾಲ ನೀಡಿದ ಸಂಸ್ಥೆ ಅಥವಾ ವ್ಯಕ್ತಿಗೆ ಇದರಿಂದ ತೊಂದರೆ ಆಗುತ್ತೆ. ಅಂದರೆ ಇವರ ಆರ್ಥಿಕ ಗುಣಮಟ್ಟವನ್ನು ಸುಧಾರಿಸೋಕೆ ಹೋಗಿ ಸಾಲ ಕೊಟ್ಟವರು ಅವರು ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇಂಬ್ಯಾಲೆನ್ಸ್ ಶುರುವಾಗ್ಬಿಡುತ್ತೆ, ಲಾಸ್ ಆಗುತ್ತೆ, ಮೈಕ್ರೋ ಫೈನಾನ್ಸ್ ಮಾಡೋದಕ್ಕೆ ಯಾರೂ ಮುಂದಾಗಲ್ಲ ಅಂತೆಲ್ಲ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಅಡ್ರೆಸ್ ಮಾಡಬೇಕು ನೀವು ಸೆಷನ್ನಲ್ಲಿ ಅಂತ ಹೇಳಿದ್ದಾರೆ. ಇದು ಕಾನೂನು ಸಂಘರ್ಷ, ಅನಗತ್ಯ ವ್ಯಾಜ್ಯಗಳಿಗೆ ದಾರಿ ಮಾಡಿಕೊಡ್ಬೋದು. ನೋಡಿ, ಯಾವುದೇ ಸುಗ್ರೀವಾಜ್ಞೆ ಅಂತಂದ್ರೂ ಅದು ಲೀಗಲ್ ಸ್ಕ್ರೂಟಿನಿಗೆ ಹೋಗಬೇಕಾಗತ್ತೆ, ಕೋರ್ಟ್ಗೆ ಹೋಗ್ತಾರೆ. ಈಗ ಯಾವುದೋ ಒಂದು ಮೈಕ್ರೋ ಫೈನಾನ್ಸ್ ಕಂಪ್ನಿನೇ ಹೋಗುತ್ತೆ, ಇದು ನಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಮಗೆ ರಾಜ್ಯ ಸರ್ಕಾರ ಪೆಟ್ಟು ಕೊಡ್ತಾ ಇದೆ ನೋಡಿ ಅಂತ, ಆಗ ಅಲ್ಲಿ ಬಿದ್ದೋಗುತ್ತೆ ಲೀಗಲ್ ಸ್ಕ್ರೂಟಿನಿ ಮಾಡಬೇಕಾದ್ರೆ. ಸೊ ನೋಡ್ಕೊಳ್ಳಿ ಅಂತ ಅಂದಿದ್ದಾರೆ. ನಿಯಮಾನುಸಾರವಾಗಿ ಸಾಲ ಕೊಟ್ಟವರ ಹಕ್ಕುಗಳನ್ನು ರಕ್ಷಿಸಿ, ಸಾಲಗಾರರ ಹಿತವನ್ನು ಹೇಗೆ ಕಾಯ್ತಿದ್ದೀರೋ ಸಾಲ ಕೊಟ್ಟವ್ರದ್ದು ಹಿತವನ್ನು ನೀವು ಹಾಗೆ ಕಾಯಬೇಕಾಗತ್ತೆ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಕಾನೂನಿನ ದುರುಪಯೋಗದಿಂದ ಯಾರೂ ಕಿರುಕುಳವನ್ನು ಅನುಭವಿಸಬಾರ್ದು. ಮೂಲೋದ್ದೇಶ ಸರಿ ಇದ್ರೂ ಕೂಡ ಕಾನೂನು ಕೆಲವು ಸಲ ಏನಾಗುತ್ತೆ, ಕೆಲ ವಿಚಾರಗಳಲ್ಲಿ, ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತೇ ಇದೆ ಅಟ್ರಾಸಿಟಿ ಕೇಸು ಯಾವ ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಇಲ್ಲಿ ತನಕ ಅಂತ, ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ. ಹೀಗಾಗಿ ಈ ಥರದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಇನ್ನೊಂದು ಈ ಥರದ್ದೊಂದು ದುರ್ಬಳಕೆ ಮಾಡ್ಕೊಳ್ಳೋ ಕೇಸ್ ಮಾಡ್ಕೊಳ್ಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಣಕಾಸು ಸಂಸ್ಥೆಗಳ ಸಾಲ ವಸೂಲಾತಿಗೆ ತೊಂದರೆ ಆಗದಂತೆ ನಿಗಾ ವಹಿಸಿ, ನೋಂದಾಯಿತ ಸಂಸ್ಥೆಗಳ ವ್ಯವಹಾರಕ್ಕೆ ಅಡ್ಡಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಿ. ಹೇಗೆ ಸಾಲಗಾರರ ಹಿತರಕ್ಷಣೆ ಆಗುತ್ತೋ ಹಾಗೆ ಸಾಲ ಕೊಟ್ಟವರದ್ದು ಹಿತರಕ್ಷಣೆ ಆಗಲಿ. ಮೂಲೋದ್ದೇಶ ಸರಿ ಇದೆ, ಬಟ್ ಇನ್ನೊಂದು ಸ್ವಲ್ಪ ಸರಿಯಾದ ನಿಟ್ಟಿನಲ್ಲಿ ಈ ಬಿಲ್ಲನ್ನು ಮಂಡಿಸಿ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದ್ದಾರೆ.